ನಾವೆಲ್ಲ ಯಾವಾಗಲೂ ಶಾಂತ ಖುಷಿಯಾಗಿರೋ ನೋಡ್ಕೋಬೇಕು. ಅವಳು ಖುಷಿಯಾಗಿರಬೇಕು ಅಂದರೆ ಸಂಜುನ ಮೆರೆಸ್ಬೇಕು. ಹಾಂ, ಅವಳೊಬ್ಳೆ. ಇನ್ಮೇಲೆ ಈ ಮನೆಯಲ್ಲಿ ಚಿನ್ನ, ಮುದ್ದು, ಬಂಗಾರ ಎಲ್ಲ. ಅಣ್ಣ, ಸಂಜುನೇ ನಮ್ಮ ಕಣ್ಮಣಿ, ರಾಜ್ಕುಮಾರಿ ಎಲ್ಲ. ಹೌದು ಕಣ. ಸರಿ, ಮೊದಲು ಹೋಗಿ ಬಾಕಿ ಇರೋ ಲಗೇಜ್ ತಗೊಂಬರೋಣ. ಬಾ. ಗಣೇಶ, ಅಪ್ಪ ಅಮ್ಮ ಬರಬೇಕು ಅಂತ ಎಷ್ಟೊಂದು ದಿನಗಳಿಂದ ಕಾಯ್ತಾ ಇದ್ದೆ. ಈಗ ಅಪ್ಪ ಅಮ್ಮ ಚಿಕ್ಕಪ್ಪ ಎಲ್ಲ ಬಂದಿದ್ದಾರೆ. ಅವರೆಲ್ಲ ನನ್ನ ಮರ್ತು ಬಿಟ್ಟಿದ್ದಾರೆ. ಅವ್ರಿಗೆ ಯಾರಿಗೂ ನಾನು ಬೇಡ. ಆ ಹೊಸ ಪಾಪನೇ ಮುದ್ದು, ಬಂಗಾರ, ರಾಜ್ಕುಮಾರಿ ಅಂತೆ. ನಾನು ಯಾರಿಗೂ ಬೇಡವಂತೆ. ಗಣೇಶ, ನಾನು ಯಾರಿಗೂ ನಾಪಕ ಇಲ್ಲ ಅಂದಮೇಲೆ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಅತ್ತೆ ಅಜ್ಜಿ ತಾತ ಯಾರಿಗೂ ಕಾಣೋದು ಬೇಡ. ನಾನು ಯಾರು ಪ್ರೀತಿ ಮಾಡೋದು ಬೇಡ, ಮುದ್ದಾಡೋದು ಬೇಡ. ಯಾಕೆ ಹೇಳೋದು? ನಮ್ಮ ಸಂಜು ಪುಟ್ಟ ಯಾಕೆ ಹೇಳೋದು? ಏನ್ ಬೇಕು ನಿಂಗೆ? ಹಾಲು ಬೇಕಾ? ಅಮ್ಮ ಬೇಕಾ? ಆಟ ಹೋಗೋಣ, ನಾನು ನೀನು ಆಟ ಹೋಗೋಣ ದೂರ. ಅಳಬಾರ್ದು ಸಂಜು ಪುಟ್ಟ. ನೋಡು 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 ನೋಡು, ಈ ಮನೆ ನೋಡು ಎಷ್ಟು ದೊಡ್ಡದಾಗಿದೆ. ನಿನಗಿಲ್ಲಿ ಆಟ ಆಡಕ್ಕೆ ಬೇಕಾದಷ್ಟು ಆಟದ ಸಾಮಾನಿದೆ. ಟೆರೇಸ್ ಇದೆ. ಟೆರೇಸ್ ಮೇಲೆ ನೀನು ಕೂರಿಸ್ಕೊಂಡು ಕುಸೆ ಮನೆ ಮಾಡ್ತೀನಿ. ಅಳಬಾರ್ದು ಚಿನ್ನ. ನೀನತ್ರೆ ಅಮ್ಮನೂ ಅಳ್ತಾಳೆ, ನೀನ್ ನಗ್ತಾ ಇದ್ರೆ ಅಮ್ಮ ನಗ್ತಾ ಇರ್ತಾಳೆ. ಸೊ ನೀನ್ ಯಾವಾಗ್ಲೂ ನಗ್ತಾ ಇರ್ಬೇಕು, ಆಯ್ತಾ? ಅಯ್ಯೋ, ಏನ್ ಮಾಡ್ಲಪ್ಪ, ಇವಳು ಅಳು ನಿಸ್ತಾ ಇಲ್ಲ. ನಾನೇ ಜೋಕರ್ ಆಗ್ಬಿಡ್ಲಾ? ಹೇಳೋದು ಕೇಳು ಪುಟ್ಟಿ, ನಾವು ಬೇಕು ಅಂತ ಹಾಗೆ ಮಾಡಲಿಲ್ಲ. ಇಲ್ಲ, ನನ್ನ ಮೇಲೆ ನಿಮ್ಗೆ ಯಾರಿಗೂ ಪ್ರೀತಿ ಇಲ್ಲ. ನಂಗೆ ಯಾಕೆ ಸರ್ಕಸ್ ತೋರಿಸ್ಲಿಲ್ಲ? ಕೇಳಿಲಿ, ಹತ್ತು ಹತ್ತು. ನನ್ನ ಮಾತು ಕೇಳು ಸ್ವಲ್ಪ. ಇಲ್ಲ, ಕೇಳಲ್ಲ. ಕೇಳಿಲ್ಲಿ, ನಿಮ್ಮಪ್ಪ ತುಂಬ ಬ್ಯುಸಿ ಇದ್ರು. ನಾನೊಬ್ಳೆ ನಿನ್ನ ಹೇಗೆ ಕರ್ಕೊಂಡು ಹೋಗೋದು ಹೇಳು? ನೀನು ನಿನ್ನ ಚಿಕ್ಕಪ್ಪನೋ ಅತ್ತೆನೋ ಕೇಳಬೇಕಾಗಿತ್ತಪ್ಪ. ನನಗೆ ಅದೆಲ್ಲ ಗೊತ್ತಿಲ್ಲ. ನಾನೀಗ ಸರ್ಕಸ್ ನೋಡಬೇಕು. ಸಿಂಹ, ಜೋಕರ್ ಎಲ್ಲ ನೋಡಬೇಕು. ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ. ಏನು ಗೊತ್ತಾ? ಏನು ಏನು ನಮ್ಮ ಅಂಜು ಪುಟ್ಟಿದು ಗಲಾಟೆ? ನಮ್ಮ ಮಂಜುಗೆ ಸರ್ಕಸ್ಗೆ ಹೋಗ್ಬೇಕಿತ್ತಂತೆ, ಅವಳಿಗೆ ಸಿಂಹ ನೋಡ್ಬೇಕಿತ್ತಂತೆ, ಜೋಕರ್ ನೋಡ್ಬೇಕಿತ್ತಂತೆ. ಹೌದಾ? ನಮ್ಮ ಅಂಜುಗೆ ಸರ್ಕಸ್ ಅಂದರೆ ಅಷ್ಟೊಂದು ಇಷ್ಟನಾ? ಕರ್ಕೊಂಡು ಹೋದ್ರೆ ಆಯ್ತು ಬಿಡು, ಅದ್ಯಾವ ದೊಡ್ಡ ಕೆಲಸ. ಅಂಜು, ಇಷ್ಟಕ್ಕೆಲ್ಲ ಯಾರಾದರೂ ಹಠ ಮಾಡ್ತಾರಾ? ನಾನು ನಿನ್ನ ಸರ್ಕಸ್ ಕರ್ಕೊಂಡು ಹೋಗ್ತೀನಿ, ಓಕೆ? ಸರ್ಕಸ್ಸು ಬೇರೆಯವರಿಗೆ ಹೊಟ್ಟೋಯ್ತಂತೆ. ಈಗ ನಾ ಸಿಂಹ, ಜೋಕರ್ ಹೇಗೆ ನೋಡ್ಲಿ? ವಾಟ್? ಸರ್ಕಸ್ ಹೊರಟೋಯ್ತಂತ? ದೇವ್ರೆ, ಏನಪ್ಪ ಮಾಡೋದೀಗ? ಹಾ, ಒಂದು ಐಡಿಯಾ. ಅಂಜು ಪುಟ್ಟಿ, ನೀನೀಗ ಜೋಕರ್ನ ನೋಡ್ಬೇಕು ಅಲ್ವಾ? ಠಣ್ಣಂತ ನಿನ್ ಮುಂದೆ ಜೋಕರ್ ಪ್ರತ್ಯಕ್ಷ ಆಗ್ತಾನೆ, ನೋಡ್ತಾ ಇರು. ಈ ಜೋಕರ್ನ ನೋಡಿ ನಮ್ಮ ಪುಟ್ಟಿ ನಕ್ಬಿಟ್ಲು. ವಾವ್!
ಈಗ ನೀನ್ ಜೋಕರ್ ಆಗ್ತೀಯಾ? ಬಾ ಮತ್ತೆ. ಟ್ವಾಯ್, ಅಂಜಲಿ ಜೋಕರ್ ಆದ್ಲು. ನೋಡೋಣ ಹೆಂಗೆ ಕಾಣಿಸ್ತೀಯ ಅಂತ. ನೋಡಲೇ ಜೋಕರ್ ಜೋಕರ್, ನಮ್ಮ ಅಂಜಲಿ ಜೋಕರ್ ಜೋಕರ್. ಜೋಕರ್ ಜೋಕರ್. ನೋಡು ಅಂಜು ಪುಟ್ಟ, ನಾನು ನಿನಗೆ ಜೋಕರ್ನ ತೋರಿಸಿದ್ದೀನಿ. ನಿನಗೆ ಸಿಂಹ ನೋಡಬೇಕು ಅಂದರೆ ನಿಮ್ಮ ಅಮ್ಮನ ಕೇಳು. ಏನು ನೀವು ಹೇಳ್ತಿರೋದು? ನನ್ನನ್ನೇ ಸಿಂಹ ಅಂತ ಹೇಳ್ತಿದ್ದೀರಾ? ನೋಡು ನಿಮ್ಮ ಅಮ್ಮಂಗೀಗ ಸಿಟ್ಟು ಬರ್ತಾ ಇದೆ. ನಿಧಾನಕ್ಕೆ ಸಿಂಹಿಣಿ ಆಗ್ತಾ ಇದ್ದಾಳೆ. ಏನ್ರಿ ನೀವು ಮಗುಗೆ ಇಲ್ದಿರೋದನ್ನೆಲ್ಲ ಹೇಳ್ಕೊಡ್ತೀರಾ? ಇರಿ, ನಿಮಗೆ ಮಾಡ್ತೀನಿ. ಏಯ್, ಏನು ಮಾಡ್ತಾ ಇದೀಯಾ? ಸಿಂಹಿಣಿ ತಾನೇ ನಾನು. ಇಲ್ಲೇ ಸಾಂಬಾರು ಮಾಡ್ತಾ ಇದೀಯಾ? ಚಟ್ನಿ ಮಾಡ್ತೀನಿ ಈಗ, ನೋಡ್ತಾ ಇರಿ. ಓ, ಅದರಲ್ಲಿ ಅಯ್ಯೋ. ಅಂಜು ಅಂಜು, ಸಿಂಹಿಣಿನ ಕೇಜ್ ಒಳಗೆ ಹಾಕೋಣ. ಕೇಜ್ ಒಳಗೆ ಕೇಜ್ ಮಾಡೋಣ ಸಿಂಹಿಣಿನ. ಬಿಡಿಸೆ. ಅಯ್ಯೋ, ಯಾಕೆ ನಮ್ಮ ಪ್ರಿನ್ಸೆಸ್ ಇನ್ನೂ ಅಳ್ತಿರೋದು? ಅಣ್ಣ ಕೊಡು, ನಾನು ಸಮಾಧಾನ ಮಾಡ್ತೀನಿ. ಅಣ್ಣ ನನ್ನ ಮಾತು ಕೇಳು. ಇವಳ ಕೈಗೆ ಸಂಜೆನ ಕೊಡಬೇಡ. ಇವಳಿಗೆ ಯಾವ ಮಗುನ ಎತ್ತಾಡ್ಸಿ ರೂಢಿ ಇದೆ? ಆಹಾ, ತಮಗೆ ಭಾರಿ ರೂಢಿ ಇರಂಗೆ. ಏನು ಮದುವೆನೇ ಆಗದೆ ಮಕ್ಕಳನ್ನ ಆಡಿಸಿ ರೂಢಿ ಇದೆಯಾ ನಿಂಗೆ? ಯಾವ ಟ್ರೈನಿಂಗ್ ತೊಗೊಂಡಿದ್ರಿ? ನೋಡು, ಸುಮ್ಮನೆ ತಂಟೆಗೆ ಬರಬೇಡ. ನೀನು ಅಷ್ಟೇ. ಭೂತ ಗೀತ ಅಂತ ಏನಾದರೂ ಅಂದರೆ ಚೆನ್ನಾಗಿರಲ್ಲ ನೋಡು. ಓಕೆ, ಎನಫ್. ನಿಮ್ಮಿಬ್ರು ಜಗಳ ನೋಡಿ ಸಂಜು ಪುಟ್ಟ ಇನ್ನೂ ಗಾಬರಿ ಆಗಿದ್ದಾಳೆ. ನೀವಿಬ್ರು ಎತ್ಕೊಳ್ಳೋದು ಬೇಡ, ನಾನೇ ಮ್ಯಾನೇಜ್ ಮಾಡ್ತೀನಿ. ಸಂಜು ಪುಟ್ಟ, ಆಸ್ ಯೂಶುವಲ್ ನಿನ್ನ ಅತ್ತೆ ನಿನ್ನ ಚಿಕ್ಕಪ್ಪ ಇಬ್ರು ಕಿತ್ತಾಡ್ತಾರೆ. ನಾವು ಬೇರೆ ಕಡೆ ಹೋಗೋಣ. ಬಾ 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 ಬಾ. ಹಲೋ ಮಿಸ್ಟರ್, ನನಗೆ ಮಗುನ ಎತ್ತಾಡಿಸಿ ಏನು ಅನುಭವ ಇದೆ ಅಂತ ಕೇಳ್ತಿದ್ಯಲ್ಲ? ಅಂಜುನ ಎತ್ತಾಡ್ಸಿದ್ ನಾನೇ ತಾನೆ? ಇದನ್ನ ಆಗಲೇ ಅಣ್ಣನ ಮುಂದೆ ಹೇಳ್ಬೇಕಿತ್ತು. ಈಗ ಹೊಳಿತಾ? ಹೇಗೆ ಹೇಳೋ, ಅಂಜುನ ಮರಿಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ. ಈ ಟೈಮಲ್ಲಿ ಮತ್ತೆ ಮತ್ತೆ ಅವಳ ಹೆಸರು ಹೇಳಿ ಅಣ್ಣನ ಮನಸ್ಸನ್ನ ಹೇಗೆ ನೋಯಿಸ್ಲಿ? ನಿಜ ವಿದ್ಯಾ, ಒಳ್ಳೆ ಕೆಲಸ ಮಾಡಿದೆ. ಆ್ಯಕ್ಚುಲಿ ನನಗೂ ಅಂಜಲಿನ ಮರೆಯೋಕ್ಕಾಗ್ತಾ ಇಲ್ಲ. ಅವಳು ನನ್ನನ್ನು ಎಷ್ಟು ಹಚ್ಕೊಂಡಿದ್ಲು. ಹೊರಗಡೆಯಿಂದ ಬರುವಾಗ ಐಸ್ ಕ್ರೀಮ್ ತಂದಿಲ್ಲ ಅಂದರೆ ಅವಳು ನನ್ನನ್ನು ಮಾತೇ ಆಡಿಸ್ತಿರ್ಲಿಲ್ಲ. ನಾನು ಅವಳಿಗೊಂದು ಟಾಯ್ ತಂದಾಗ ಅದನ್ನು ನೀನು ಫುಟ್ಪಾತಲ್ಲಿ ತಂದಿದೀಯಾ, ISI ಮಾರ್ಕ್ ಇಲ್ಲ ಅಂತ ಜಗಳ ಆಡಿದ್ದೆ, ನೆನಪಿದೆಯಾ? ಜ್ಞಾಪಕ ಇದೆ. ನಾನು, ನೀನು, ಅಂಜು 3 ಜನ ಕಣ್ಣ ಮುಚ್ಚಲೆ ಆಡ್ತಿದ್ವಿ. ಅವಳಿಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾಳೇನೋ ಅನ್ನಿಸ್ತಿದೆ. ಒನ್, ಟೂ, ತ್ರೀ. ಅಂಜು, ಅಂಜು ಎಲ್ಲಿದ್ಯಾ? ಅಂಜು, ಅಂಜು, ಅಂಜು ಎಲ್ಲಿದ್ಯಾ? ಇಲ್ಲೇರು ಕೂಪಡ, ನಾನು ಅತ್ತನ ಆಟ ಆಡಿಸ್ತಾರು. ನಾನೊಂದಿಗೆ ತಮಾಷೆ ತೋರಿಸ್ತೀನಿ, ಓಕೆನಾ? ಅಂಜು, ಎಲ್ಲಿದ್ಯಾ ಪುಟ್ಟ ನೀನು? ಅಂಜು, ಅಂಜು, ಏ ಕಳ್ಳಿ ಎಲ್ಲಿದ್ಯಾ? ಅಂಜು ಸಿಕ್ಕಾಕೊಂಡ್ಲು.
ಆಡಿಸ್ತೀಯಾ? ಮಾಡ್ತೀನಿ ನನ್ನ ಅಂಜನಿಂದು. ನಿಂತ್ಕೋ ಅಂಜನ್, ನಿಂತ್ಕೋ. ಅಂಜು ಪುಟ ಸಿಗ್ಬೇಡ, ಅತ್ತ ಕೈಲಿ ತಪ್ಸ್ಕೋ. ಅಯ್ಯೋ ಸಿಗಾಕೊಂಡ. ಈ ಅತ್ತಿಗೆ ಆಟ ಆಡಿಸ್ತೀಯಾ? ಇದಕ್ಕೇನು ಗೊತ್ತಾ ಪನಿಷ್ಮೆಂಟ್ ನಿನಗೆ? ಮುದ್ದುಕೊಂದು ಅತ್ತಿಗೆಗೆ ಅಂಜಲಿ ನೆನೆಸ್ಕೊಂಡು ಅಳ್ಬೇಡಿ ಅಂತ ಹೇಳಿ ನಾವೇ ಕೆಲಸ ಮಾಡ್ತಿದ್ದೀವಿ. ಹೌದು ವಿದ್ಯಾ, ಅದಕ್ಕೆ ಮುಂದೆ ನಾವು ಹೀಗೆ ಮಾಡಿದ್ರೆ ಅವ್ರು ಇನ್ನೂ ಅಪ್ಸೆಟ್ ಆಗಿಬಿಡ್ತಾರೆ. ನಾವೇ ಈಗ ವೀಕ್ ಆಗಬಾರ್ದು. ಹಳೇದನ್ನೆಲ್ಲ ನೆನೆಸ್ಕೊಂಡು ನಾವೇ ಹತ್ಕೊಂಡು ಕೂತ್ಕೊಂಡ್ರೆ ಅದಕ್ಕೇನು ಸಮಾಧಾನ ಮಾಡೋರು ಯಾರು? ಆದರೂ ನಾವು ಈ ಮನೆಗೆ ಬರಬಾರ್ದಿತ್ತು ಅನ್ನಿಸ್ತಿದೆ. ಓನರ್ ಈ ಮನೆನ ಮಾರೋ ಪ್ರಸ್ತಾಪ ಮಾಡಿದ್ರಂತೆ. ಅಣ್ಣ ಅಂಜಲಿದ ಮನೆ ಯಾರೋ ಯಾಕೆ ಇಡಬೇಕು, ನಾವೇ ತಗೊಂಬಿಡೋಣ ಅಂದ. ಅಣ್ಣ ಅಷ್ಟೆಲ್ಲ ಹೇಳಿದ್ಮೇಲೆ ನನಗೂ ದೊಡ್ಡಣ್ಣಂಗೂ ಅದ್ರ ವಿರುದ್ಧವಾಗಿ ಬೇಡ ಅನ್ನೋಕೆ ಮನಸ್ಸೇ ಬರಲಿಲ್ಲ. ನಾವು ಈ ಮನೆಗೆ ಬರ್ತಿದ್ದೀವಿ ಅಂತ ಗೊತ್ತಾದಾಗ ತುಂಬಾ ಖುಷಿ ಪಟ್ಟಿದ್ದೆ. ಆದರೆ ನೆನಪುಗಳ ಜೊತೆ ಬದುಕೋದು ಕಷ್ಟ. ಅದರಲ್ಲೂ ಇಂಥ ಕಹಿ ನೆನಪುಗಳನ್ನ ಎದೆಯಲ್ಲಿ ಇಟ್ಕೊಂಡು ಅದನ್ನು ಎಕ್ಸ್ಪ್ರೆಸ್ ಮಾಡದೆ ಬದುಕೋದು ತುಂಬ ಕಷ್ಟ ಅಂತ ಈಗ ಗೊತ್ತಾಗ್ತದೆ. ಏನೇ ಆಗಲಿ ನಾವು ಹಳೇದಿನೆಲ್ಲ ಮರಿಲೇಬೇಕು. ಸಂಜು ಓಡಾಡೋ ಹಾಗಾದರೆ ಅಂಜಲಿ ಜಾಗನೆಲ್ಲ ಅವಳೇ ಆವರಿಸ್ಕೋತಾಳೆ. ಆಗ ನಾವು ನಿಧಾನವಾಗೆಲ್ಲ ಮರ್ತ್ಬಿಡ್ತೀವಿ. ಸರಿ ಬಾ, ಮುಂದಿನ ಕೆಲಸ ಏನು ಅಂತ ನೋಡೋಣ. ನಮ್ಮ ರೂಮ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನು ಈ ಮನೆಗೆ ಬಂದು ಒಳ್ಳೇದು ಮಾಡಿದ್ನ ತಪ್ಪು ಮಾಡಿದ್ನ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂಜಲಿನ ನಿಧಾನವಾಗಿ ಮರ್ತಿದ್ದ ಎಲ್ಲರ ನೆನಪುಗಳನ್ನು ಕೆದಕಿ ಮತ್ತೆ ಗಾಯ ಮಾಡಿ ನರಕಕ್ಕೆ ಕರ್ಕೊಂಡ್ಬಂದ್ಬಿಟ್ನ ಅಂತ ಅನ್ನಿಸ್ತಾ ಇದೆ. ಈ ನೆನಪುಗಳು ಇಷ್ಟು ಕ್ರೂರವಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂಜಲಿ ನಾನು ನೆನೆಸ್ಕೊಂಡು ಅಳಬೇಡ, ಅಳಲ್ಲ ಅಂತ ಪ್ರಾಮಿಸ್ ಮಾಡಿದ್ಯಾ. ಈಗ ಆ ಪ್ರಾಮಿಸ್ನ ಮುರಿದ್ಬಿಟ್ಟಿಯಲ್ಲ ಅಂತ ಶಾಂತಂಗೆ ಸುಲಭವಾಗಿ ಹೇಳ್ಬಿಟ್ಟೆ. ಆದ್ರೆ ಅವಳಿಗಿಂತ ಹೆಚ್ಚು ಅಳ್ತಾ ಇರೋನು ನಾನು. ಯಾರು ಇಲ್ದಿರೋ ಜಾಗನ ಹುಡುಕೊಂಡು ಮಗುವನ್ನ ಕರ್ಕೊಂಡು ಬಂದಿದ್ದು ಈಗ ಅಳೋಕೆ ತಾನೆ. ನಾನು ಕಣ್ಣೀರು ಹಾಕಿದ್ರೆ ಶಾಂತ ಎಲ್ಲಿ ಇನ್ನೂ ಅಪ್ಸೆಟ್ ಆಗ್ತಾಳೋ ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಆದ್ರೆ ನನ್ನಿಂದ ತಡೆಯಕ್ಕಾಗ್ತಾ ಇಲ್ಲ. ಈ ಮನೆಯಲ್ಲಿ ಎಲ್ಲಿ ನೋಡಿದ್ರು ಅಂಜಲಿ ಮುಖಾನೇ ಕಾಣಿಸುತ್ತೆ. ಹೆಜ್ಜೆ ಹೆಜ್ಜೆಗೂ ಅಂಜಲಿ ನನ್ನನ್ನು ಕಾಡ್ತಾ ಇದ್ದಾಳೆ. ಶಾಂತ ಹೇಳ್ದಾಗೆ ಅಂಜಲಿ
ಇಲ್ಲೆಲ್ಲೋ ಇದ್ದಾಳೆ. ದಿಢೀರಂತ ನನ್ನ ಮುಂದೆ ಬಂದು ಅಪ್ಪ ಅಂತ ಕೂಗ್ಬಿಡ್ತಾಳೇನೋ ಅಂತ ಅನ್ನಿಸ್ತಾ ಇದೆ. ಬೂತು ಬೂತು ರೀ ಅಂಜಲಿ ಭೂತ ಎಲ್ಲಾದ್ರೂ ಬಂತ? ಎಲ್ಲಪ್ಪ ಹೋದ್ಲು ಈ ಹುಡುಗಿ? ಭೂತು ಭೂತಮ್ಮ. ಶಾಂತ, ಏನದು ಭೂತ ದೆವ್ವ ಅನ್ಕೊಂಡು ಮುದ್ದಾಗಿ ಹೆಸರಿಟ್ಟಿದ್ದೀವಿ ಅಂಜಲಿ ಅಂತ, ಹಾಗೆ ಕರಿಬಾರ್ದಾ? ಸರಿ ಹೋಯ್ತು, ನಾನಾ ಹೆಸರಿಟ್ಟಿದ್ದವಳಿಗೆ. ಅವಳೆ ಯಾವಾಗ ನೋಡಿದ್ರು ಮುಖಕ್ಕೆ ಮಸಿ ಬೆಳ್ಕೊಂಡು ಭೂತ ಭೂತ ಅಂತ ಎಲ್ರನ್ನೂ ಹೆದರ್ಸ್ತಿರ್ತಾಳೆ. ಎಲ್ಲರೂ ಅವಳನ್ನ ಹಾಗೆ ಕರಿಬೇಕಂತೆ, ಅವಳಿಗೂ ಕರೆದ್ರೆ ಇಷ್ಟ. ಭೂತು ಭೂತ ಚಿನ್ನ. ಏ ಕಳ್ಳಿ, ಇಲ್ಲಿದೆಯಾ? ಬಾ 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 ಬಾ, ಆಚೆ ಬಾ ಆಚೆ ಬಾ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಅವತಾರನೇ. ಏನೇ ಇದು? ಅಂಜು, ಏನೇ ಇದು ನಿನ್ನ ಅವತಾರ? ರೀ, ಸ್ವಲ್ಪ ನೋಡಿ ಇಲ್ಲಿ ನಿಮ್ಮ ಮುದ್ದಿನ ಮಗಳು ಮುಖಕ್ಕೆ ಹೇಗೆ ಮಸಿ ಬೆಳ್ಕೊಂಡಿದ್ದಾಳೆ ಅಂತ. ಪ್ಲೀಸ್ ಅಪ್ಪ, ನನಗೆ ಸ್ಕೂಲ್ ಬೇಡ, ನಾನು ಮನೇಲಿ ಆಟ ಆಡ್ಕೊಂತೀನಿ. ಯಾಕೆ ಚಿನ್ನ, ನಿನಗೆ ಸ್ಕೂಲ್ಗೆ ಹೋಗೋಕೆ ಇಷ್ಟ ಇಲ್ವಾ? ಅಮ್ಮಂಗೆ ನನ್ನ ಬಿಟ್ಬಿಡು ಅಂತ ಹೇಳು. ನಿಮ್ಮಮ್ಮ ನಾನು ಹೇಳ್ದಾಗ ಕೇಳಬೇಕಲ್ಲ. ಒಂದು ದಿವಸ ಆಫೀಸಿಗೆ ರಜಾ ಹಾಕ್ತೀನಿ ಅಂದರೆ ನನಗೆ ರಜಾ ಹಾಕಕ್ಕೆ ಬಿಡಲ್ಲ ಇವಳು. ಈಗ ನೀನು ಭೂತ, ನೀನು ಹೆದರ್ಸಿದ್ರೇ ಕೇಳ್ತಾ ಇಲ್ಲ. ಬಾ 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 ಬಾ. ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಚಿನ್ನ. ರೀ, ಏನ್ ಮಾಡ್ತಿದ್ದೀರಾ ನೀವು? ಈಗ ನೋಡು, ಭೂತಕ್ಕೆ ದಾಡಿ ಬಂದ್ಬಿಟ್ಟಿದೆ. ಸ್ಯಾಂಟಾ ಕ್ಲಾಸ್ ತರ ಬಿಳಿ ಗಡ್ಡ. ಈಗ ನಾ ಬಿಳಿ ಭೂತ. ನನ್ನ ಸ್ಕೂಲಿಗೆ ಕಳಿಸಿದ್ರೆ ಎಲ್ಲ ಮಕ್ಕಳು ಹೆದರ್ಕೊಂಡು ಓಡಾಡ್ಬಿಡ್ತಾರೆ. ಮೆತ್ತಗೆ. ಆಯ್ತಾಯ್ತಾಯ್ತು, ನೀನು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಸ್ಕೂಲಿಗೆ ಚಕ್ಕರ್ ಹಾಕೋದಿಕ್ಕೆ ನಾನು ಬಿಡಲ್ಲ. ಈ ಥರ ಅಪ್ಪನ ಫೋಮ್ ಎಲ್ಲ ಮುಖಕ್ಕೆ ಹಚ್ಕೊಂಡ್ರೆ ರ್ಯಾಷಸ್ ಬರುತ್ತೆ. ನಡಿ 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 ನಡಿ. ಇಲ್ಲಿ ಇಲ್ಲಿ ಇಲ್ಲಿ. ಅಂಜಲಿ ಆಗ ಭೂತ ಹಾಗೆ ಹೆದರಿಸ್ತಾ ಇದ್ಲು. ಈಗ ನೆನಪಾಗಿ ಹೆದರಿಸ್ತಾ ಇದ್ದಾಳೆ. ಅಮ್ಮ ನಿನ್ನೆ ಮುದ್ದು ಮಾಡ್ತಿದ್ದಾಳೆ, ನಾನು ಯಾರು ಪ್ರೀತಿ ಮಾಡೋರೇ ಇಲ್ಲ. ನೀನಿಲ್ಲ ಅಂದಿದ್ರೆ ಅಮ್ಮ ನನ್ನೇ ಮುದ್ದು ಮಾಡ್ತಿದ್ಲು. ಅಮ್ಮ ನನ್ನ ಮರ್ತೇ ಬಿಟ್ಟಿದ್ದಾಳೆ, ಕೆಟ್ಟವಳು ನೀನು. ಯಾಕೆ ಎಚ್ಚರ ಆಗೋಯ್ತಾ? ಯಾಕೆ 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 ಹೇಳೋದು? ಸಂಜೆ ಪುಟ್ಟ ಯಾಕೆ ಹೇಳೋದು? ಓ, ಅಮ್ಮನ
ನೆನಪಾಯ್ತಾ ಎಲ್ಲಿ ಹಾ ಇಲ್ಲಿ ನಿನ್ ಬೊಂಬೆ ತಗೋ 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 ಅಳಬಾರ್ದು ಪುಟ್ಟ, ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಗುಡ್ ಗರ್ಲ್ ಆಗಿರ್ಬೇಕು. ನಗು 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 ಟ್ಯಾನ್ 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 ಟ್ಯಾನ್